ಇನ್ನು ಪೋಸ್ಟ್ ಮಾರ್ಟಮ್ ವಿಚಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿ.ಕೆ. ಶಿವಕುಮಾರ್ ಗರಂ ಆಗಿದ್ದಾರೆ. ಕೇಂದ್ರ ಸಚಿವರು ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅಂತ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ಗೆ ಇದೀಗ ಶ್ರೀರಾಮುಲು ಕೌಂಟರ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಶ್ರೀರಾಮುಲು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಒಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ರಿಯಾಕ್ಟ್ ಮಾಡಿದ್ರು. ಈಗ ಡಿ.ಕೆ.ಶಿ ಹೇಳಿಕೆಗೆ ಶ್ರೀರಾಮುಲು ಗರಂ ಆಗಿದ್ದಾರೆ. ಅವರು ಕೂಡ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿರೋದು ಕೊಲೆಗಡುಕರ ಸರ್ಕಾರ. ರಾಜಶೇಖರ್ ರೆಡ್ಡಿ ಶವ ಸುಟ್ಟು ಹಾಕಿದ್ದಾರೆ. ಮಾಜಿ ಸಚಿವ ಶ್ರೀರಾಮುಲು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಬಳಿ ಹಲವು ಉದಾಹರಣೆಗಳು ಇವೆ. 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ದೇಹದಲ್ಲಿ ಒಂದೇ ಗುಂಡು ಇತ್ತು ಅಂತ ಹೇಳ್ತಾರೆ. ಕಾರ್ಯಕರ್ತನ ದೇಹದಲ್ಲಿ 4-5 ಗುಂಡಿತ್ತು. ಸಂಪ್ರದಾಯದಂತೆ ರಾಜಶೇಖರ್ ಶವವನ್ನು ಹೂಳ್ಬೇಕಿತ್ತು. ಸಾಕ್ಷಿ ನಾಶ ಮಾಡೋದಕ್ಕೆ ರಾಜಶೇಖರ್ ದೇಹವನ್ನು ಸುಟ್ಟಿದ್ದಾರೆ ಅಂತ ಶ್ರೀರಾಮುಲು ಅವರು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಕೇಳಿದೆ, DHO ಕೇಳಿದೆ, ಒಂದೇ ಒಂದು ಅರ್ಜಿ ಕೊಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ. 6 ಗಂಟೆಯಿಂದ 8 ಗಂಟೆ ಬೆಳಗಿನ ಜಾವ ಪೋಸ್ಟ್ ಮಾರ್ಟಮ್ ಮಾಡಿ ಏನೇನು ತೆಗಿಬೇಕು ಎಲ್ಲ ತೆಗೆದಿದ್ದಾರೆ. ಒಂದೇ ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ಯಾವ ಲೆಕ್ಕದಲ್ಲಿ 2 ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂತ ಈ ರಾಜ್ಯಕ್ಕೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೋ ಒಬ್ಬ ಕೇಂದ್ರ ಸಚಿವರಾಗಿ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅದು ಬಹುಶಃ ಇನ್ನೇನಾದ್ರು ಅವ್ರ ರಿಸರ್ಚ್ ಇತ್ತು ಅಂದರೆ ಪೇಪರ್ಗಳು ನೀವು ಕೇಳಬೇಕಾಗ್ತದೆ. ಎಲ್ಲಿದೆ, ಎಲ್ಲಪ್ಪ, ಯಾರು ಹೇಳಿದ್ರು, ಏನು, ಎಲ್ಲಿ 2 ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತ ತಾವೇನಾದ್ರು ಕೇಳಿದ್ರೆ ನಮಗೂ ತಿಳ್ಕೊಳ್ಳೋಕ್ಕೆ. ಭೂಮಿ ಒಳಗಡೆ ಆ ಉದ್ದದ ಮೇಲೆ ಏನಾದ್ರು ತಿರ್ಗಾ ತೆಗೆದುಬಿಟ್ಟು ಏನಾದ್ರು ತಿರ್ಗಾ ಇನ್ನೊಂದು ಪೋಸ್ಟ್ ಮಾರ್ಟಮ್ ನಡೀತಾ, ಇಲ್ಲ ಮುಂಚಿತವಾಗಿ ಏನಾದ್ರು ಒಂದು ನಡೆದಿತ್ತಾ ಏನು, ಇಲ್ಲ ಅವ್ರು ಯಾರು ಬೇಕಾದವ್ರು ಡಾಕ್ಟರ್ಗಳು ಕಳಿಸಿಸ್ಬಿಟ್ಟು ಮಾಡಿಸಿದ್ರ, ಇಲ್ಲ ಸರ್ಕಾರನೇ ಮಾಡಿಸ್ತಾ, ಇದೆಲ್ಲ ಕೂಡ ನಮ್ಮ ಮಾಹಿತಿ, ಸಾರ್ವಜನಿಕರ ಮಾಹಿತಿ ಕೂಡ ಇದು ಅವಶ್ಯಕತೆ ಇದೆ. ಈ ರೀತಿ ಸರ್ಕಾರದ ಮೇಲೆ ಏನಾರು ಮಾಡಿದಂಥ ತಪ್ಪು, ಬ್ಯಾನರ್ ಹರಿಸೋಕ್ಕೆ ಪ್ರಯತ್ನ ಮಾಡಿದ ತಪ್ಪು ಅನ್ನೋದನ್ನ ಮುಚ್ಕೊಳ್ಳಿಕ್ಕೆ ಈ ರೀತಿ ಬಂದು ಸ್ಟೇಟ್ಮೆಂಟ್ ಪಾಪ ತಪ್ಪೇನಿಲ್ಲ. ಹೆಣ್ಮಕ್ಳು ಅವ್ರ ತಾಯಿಯಂದ್ರೆಲ್ಲರೂ ಕೂಡ ಗೋಳ ಹಾಕೊಂತಾರೆ. ಏನಂದೇಳಿ, ನಮ್ಮ ತಂದೆಯವ್ರನ್ನ ಉಣಿಕಿದ್ವಿ, ನಾವು ಉಣಿಕ್ತೀವಿ ಅಂದ್ರಿಗಿನ ಇದೇ ರವಿಕುಮಾರ್ ಏನು ಅಡಿಷನಲ್ SP ಸಾಬ್ರಿದ್ದಾರೆ, ಅವ್ರು ಬೆದರಿಸಿ ಸುಟ್ಟುಬಿಟ್ಟಾರ. ಏನು ಸಿಗಬಾರ್ದು ಅಂತೇಳಿ ನಾನು ಹೇಳ್ತೀನಿ. ಅವರಲ್ಲಿ ಕೇವಲ ಒಂದೇ ಬುಲೆಟ್ ಇಟ್ಟಿದ್ದ, ಇನ್ನು ಭಾಳಷ್ಟು ಬುಲೆಟ್ಗಳು ಅವ್ರ ದೇಹದಲ್ಲಿ ಹೋಗಿದಾವ. ಸುಟ್ಟು ಬಿಡಕ್ಕಂತ ಏನು ಅವ್ರ ತಂದೆಯವರೆಲ್ಲ ಕೂಡ ಅವ್ರ ಅಕ್ಕಂದರೆಲ್ಲ ಕೂಡ ಅವ್ರ ಕುಟುಂಬದ ಹೆಸರೆಲ್ಲ ಕೂಡ ಕೇಳ್ಕೊಂಡ್ರಂತ್ರಿ. ಪಾಪ ಅವ್ರ ತಂದೆಯವ್ರನ್ನ ಭೂಮಿಯಲ್ಲಿಟ್ಟು ದಾನ ಮಾಡ್ತಾರ. ಈ ಹುಡುಗನ ಪೊಲೀಸರು ರವಿಕುಮಾರ್ ಅವರು ಅವ್ರಿಗೆ ಹೇಳಿ ಬೆದರಿಸಿ, ಇಲ್ಲ ನನ್ನ ನೀವು ಸುಡಲೇಬೇಕಂದೇಳಿ ಸುಡ್ಸ್ಯಾರ. ನಮ್ಮ ಪ್ರಕಾರ ನಾವು ಸತ್ತರೆ ಮಣ್ಣಲ್ಲಿ ಉಣಿಕ್ತಾರ, ಕೆಲವು ಮಂದಿ ಸತ್ತರೆ ಅವರು ಸುಟ್ಟಾಕ್ತಾರ. ಇವ್ರ ಸಂಪ್ರದಾಯ ಪ್ರಕಾರ, ಇವ್ರು ರೆಡ್ಡಿ ಸಂಪ್ರದಾಯ ಪ್ರಕಾರ, ಇವರು ಪಾಟ್ನಾಕ್ ರೆಡ್ಡಿ ಏನೋ ರೆಡ್ಡಿಸ್ ಇದ್ದಾರೆ. ಆ ರೆಡ್ಡಿಸ್ ಪ್ರಕಾರ ಅವರು ಸುಡಲ್ಲ, ಅವ್ರ ಭೂಮಿಯಲ್ಲಿ ಉಣಿಕ್ಕಿದೆ. ಅವ್ರ ಭೂಮಿಯಲ್ಲಿ ಉಣಿಕ್ತೆ, ಅವ್ರ ತಂದೆಯವ್ರ ಭೂಮಿಯಲ್ಲಿ ಉಣಿಕಿದ್ದಾರೆ. ರಾಜಶೇಖರನ್ನ ಸುಟ್ಟಿ ಹಾಕ್ಯಾರ. ಪೊಲೀಸ್ ಫೋರ್ಸಿಂದ ಅವ್ರಿಗೆ ಏನಂದ್ರೆ ಹೇಳಿದ್ರೆ ಧಮಕಿ, ನೋಡ್ರಿ ಇದೆಲ್ಲ ಆದರೆ ಸರಿ ಇರಲ್ಲ, ಅವ್ರು ನಾಳೆ ನಾಡ್ದ ಏನಾಗುತ್ತೆ ಅನ್ನಂಥದ್ದು ಅವ್ರ ತಂದೆ ತಾಯಿಯವರೇ ಬಂದು ಹೇಳಿ, ಅವ್ರ ತಾಯಿಯವರು ಅವ್ರ ಕುಟುಂಬ ಬಂದು ಹೇಳಿಕೆ ಕೊಡ್ತದೆ. ಅದರಲ್ಲ ಇಷ್ಟೊಂದು ಬೇಕಿತ್ತ ತಮಗೆಲ್ಲರಿಗೂ ಕೂಡ? ಯಾವ ಕಾರಣಕ್ಕಂದ್ರೆ ಮುಚ್ಚಾಕಬೇಕಂದ್ರೆ ಅಂದ್ರೆ ರೀಎಕ್ಸಾಮಿನ್ ಅಂದ್ರೆ ಕೇವಲ ಒಂದೇ ಬುಲೆಟ್ ಹೋಗಿಲ್ಲ ಅಣ್ಣ, ಒಂದೇ ಬುಲೆಟ್ ಹೋಗಿಲ್ಲ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಈರಯ್ಯ ಹಿರೇಮಠ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಈರಯ್ಯ, ಇದೀಗ ಒಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು, ಗಂಭೀರವಾಗಿ ಆರೋಪವನ್ನು ಮಾಡಿರೋದು, ಆ ಒಂದು ಆರೋಪಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಗರಂ ಆಗಿರೋದು. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಗೆ ಈಗ ಶ್ರೀರಾಮುಲು ತಿರುಗೇಟನ್ನು ಕೊಟ್ಟು ಸ್ಫೋಟಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಶೇಖರ್ ಮೃತದೇಹವನ್ನು ಸಾಕ್ಷಿ ನಾಶ ಮಾಡೋದಕ್ಕೆ ಸುಟ್ಟು ಹಾಕಿದ್ದಾರೆ ಅಂತ. ಈ ಕೇಸ್ ಯಾವೆಲ್ಲ ತಿರುವನ್ನು ಪಡಿಬೋದು ಅಂತ?
ಖಂಡಿತ ಪ್ರವೀಣ್, ಏನಂತಂದರೆ ಬಳ್ಳಾರಿಯ ಬ್ಯಾನರ್ ವಿಚಾರಕ್ಕೆ ಶುರು ಆದಂಥ ಗಲಾಟೆ ಏನು ಒಂದು ಫೈರಿಂಗ್ ಆಗಿತ್ತು. ಈಗ ಸದ್ಯ ಏನಂತಂದರೆ ಇದು ಈಗಾಗಲೇ ಈ ಒಂದು ಬಳ್ಳಾರಿಯ ಫೈರಿಂಗ್ ವಿಚಾರಕ್ಕೆ DKC ಅವರು ಕೂಡ ಇದರಲ್ಲಿ ಎಂಟ್ರಿ ಆಗಿದ್ದಾರೆ. ಏನು ಪೋಸ್ಟ್ ಮಾರ್ಟಮ್ ಮಾಡುವಂಥ ಒಂದು ವಿಚಾರದಲ್ಲಿ ಏನು ಕೇಂದ್ರ ಸಚಿವರಂಥ ಕುಮಾರಸ್ವಾಮಿ ಅವರು ಏನೋ ಒಂದು ಗಂಭೀರ ಆರೋಪವನ್ನು ಮಾಡಿದರು. 2 ಬಾರಿ ಪೋಸ್ಟ್ ಮಾರ್ಟಮನ್ನು ಮಾಡಿದರು ಅಂತೇಳಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ DKC ಅವರು ಕೂಡ ಒಂದು ರಿಯಾಕ್ಟನ್ನು ಮಾಡಿದರು. ಅಂತಂದರೆ ಅದರಲ್ಲಿ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿರೋದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು DK ಶಿವಕುಮಾರ್ ಅವರು ಹೇಳ್ತಾರೆ. ಆದರೆ ಈ DK ಶಿವಕುಮಾರ್ ಅವರ ಮಾತಿಗೆ ಏನು ಮಾಜಿ ಸಚಿವ ಶ್ರೀರಾಮುಲು ಅವರು ಒಂದು ರೀತಿಯಾದಂಥ ಕೌಂಟರನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಏನು ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಏನಿದ್ದಾರೆ, ಇವರು ಅವರ ಸಂಪ್ರದಾಯದಂತೆ ಅವ್ರ ಮನೆಯಲ್ಲಿ ಯಾರನ್ನೂ ಕೂಡ ಏನು ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾದ್ರೆ ಶವವನ್ನು ಸುಡೋದಿಲ್ಲ, ಅದನ್ನು ಹೂಳ್ತಾರೆ. ಆದರೆ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿ ನಾಶ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದಲೇ ಈ ಮೃತ ರಾಜಶೇಖರ್ ಅವರನ್ನು ಮೃತದೇಹವನ್ನು ಸುಡಲಾಗಿದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಏನಂತಂದರೆ ಪೋಸ್ಟ್ ಮಾರ್ಟಮ್ ಮಾಡುವಂಥ ಸಂದರ್ಭದಲ್ಲಿ ಏನು ಮೃತ ರಾಜಶೇಖರ್ ದೇಹದಲ್ಲಿ ಒಂದೇ ಒಂದು ಗುಂಡಿತ್ತು ಅನ್ನುವಂಥ ಮಾಹಿತಿಯನ್ನು ರಾಜ್ಯ ಸರ್ಕಾರ ಈಗಾಗಲೇ ಒಂದು ಬಹಿರಂಗವನ್ನು ಮಾಡ್ತಾ ಇದೆ. ಆದರೆ ಮಾಜಿ ಸಚಿವ ಶ್ರೀರಾಮುಲು ಅವರು ಅದರ ವಿರುದ್ಧವಾಗಿ ಈಗ ಮತ್ತೆ ಒಂದು ಬಾಂಬನ್ನು ಸಿಡಿಸಿದ್ದಾರೆ. ಅವರ ದೇಹದಲ್ಲಿ ಸುಮಾರು 4 ರಿಂದ 5 ಗುಂಡುಗಳು ಆ ಒಂದು ಮೃತದೇಹದಲ್ಲಿ ಪತ್ತೆಯಾಗಿದ್ದು, ಆದರೆ ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳು ಅದೆಲ್ಲವನ್ನು ಮುಚ್ಚಿಟ್ಟುಕೊಂಡು ಕೇವಲ ಸಾಕ್ಷಿ ನಾಶ ಮಾಡಲಿಕ್ಕೆ ಕೇವಲ ಒಂದೇ ಒಂದು ಗುಂಡಿತ್ತು ಅನ್ನುವಂಥದ್ದನ್ನು ಬಹಿರಂಗವನ್ನು ಪಡಿಸ್ತಾ ಇದ್ದಾರೆ. ಇಳಿದಿದ್ದು ಎಲ್ಲವನ್ನೂ ಕೂಡ ಸಾಕ್ಷಿ ನಾಶವನ್ನು ಮಾಡಿ ಈ ಒಂದು ಪ್ರಕರಣದ ದಿಕ್ಕನ್ನೇ ಬದಲಿ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಈಗಾಗಲೇ ಏನಂತಂದ್ರೆ ಏನು ಮಾಜಿ ಸಚಿವ ಶ್ರೀರಾಮುಲು. ಓಕೆ, ಥ್ಯಾಂಕ್ ಯು ಈರಯ್ಯ ತಮ್ಮೆಲ್ಲ. ಇನ್ನು ಪೋಸ್ಟ್ ಮಾರ್ಟಮ್ ವಿಚಾರದಲ್ಲಿ HD ಕುಮಾರಸ್ವಾಮಿ ವಿರುದ್ಧ DK ಶಿವಕುಮಾರ್ ಗರಂ ಆಗಿದ್ದಾರೆ. ಕೇಂದ್ರ ಸಚಿವರು ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅಂತ DCM DK ಶಿವಕುಮಾರ್ ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. DK ಶಿವಕುಮಾರ್ಗೆ ಇದೀಗ ಶ್ರೀರಾಮುಲು ಕೌಂಟರ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಶ್ರೀರಾಮುಲು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಒಂದು ಕಡೆ HD ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ರು. ಈಗ DKC ಹೇಳಿಕೆಗೆ ಶ್ರೀರಾಮುಲು ಗರಂ ಆಗಿದ್ದಾರೆ. ಅವರು ಕೂಡ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿರೋದು ಕೊಲೆಗಡುಕರ ಸರ್ಕಾರ. ರಾಜಶೇಖರ್ ರೆಡ್ಡಿ ಶವ ಸುಟ್ಟು ಹಾಕಿದ್ದಾರೆ. ಮಾಜಿ ಸಚಿವ ಶ್ರೀರಾಮುಲು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಬಳಿ ಹಲವು ಉದಾಹರಣೆಗಳು ಇವೆ. 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ದೇಹದಲ್ಲಿ ಒಂದೇ ಗುಂಡು ಇತ್ತು ಅಂತ ಹೇಳ್ತಾರೆ. ಕಾರ್ಯಕರ್ತನ ದೇಹದಲ್ಲಿ 4-5 ಗುಂಡಿತ್ತು. ಸಂಪ್ರದಾಯದಂತೆ ರಾಜಶೇಖರ್ ಶವವನ್ನು ಹೂಳ್ಬೇಕಿತ್ತು. ಸಾಕ್ಷಿ ನಾಶ ಮಾಡೋದಕ್ಕೆ ರಾಜಶೇಖರ್ ದೇಹವನ್ನು ಸುಟ್ಟಿದ್ದಾರೆ ಅಂತ ಶ್ರೀರಾಮುಲು ಅವರು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಕೇಳಿದೆ, DHO ಕೇಳಿದೆ, ಒಂದೇ ಒಂದು ಅರ್ಜಿ ಕೊಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ. 6 ಗಂಟೆಯಿಂದ 8 ಗಂಟೆ ಬೆಳಗಿನ ಜಾವ ಪೋಸ್ಟ್ ಮಾರ್ಟಮ್ ಮಾಡಿ ಏನೇನು ತೆಗಿಬೇಕು ಎಲ್ಲ ತೆಗೆದಿದ್ದಾರೆ. ಒಂದೇ ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ಯಾವ ಲೆಕ್ಕದಲ್ಲಿ 2 ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂತ ಈ ರಾಜ್ಯಕ್ಕೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೋ ಒಬ್ಬ ಕೇಂದ್ರ ಸಚಿವರಾಗಿ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅದು ಬಹುಶಃ ಇನ್ನೇನಾದ್ರು ಅವ್ರ ರಿಸರ್ಚ್ ಇತ್ತು ಅಂದರೆ ಪೇಪರ್ಗಳು ನೀವು ಕೇಳಬೇಕಾಗ್ತದೆ, ಎಲ್ಲಿದೆ, ಎಲ್ಲಪ್ಪ, ಯಾರು ಹೇಳಿದ್ರು, ಏನು, ಎಲ್ಲಿ 2 ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತ ತಾವೇನಾದ್ರು ಕೇಳಿದ್ರೆ ನಮಗೂ ತಿಳ್ಕೊಳ್ಳೋಕ್ಕೆ. ಭೂಮಿ ಒಳಗಡೆ ಆ ಉದ್ದದ ಮೇಲೆ ಏನಾದ್ರು ತಿರ್ಗಾ ತೆಗೆದುಬಿಟ್ಟು ಏನಾದ್ರು ತಿರ್ಗಾ ಇನ್ನೊಂದು ಪೋಸ್ಟ್ ಮಾರ್ಟಮ್ ನಡೀತಾ, ಇಲ್ಲ ಮುಂಚಿತವಾಗಿ ಏನಾದ್ರು ಒಂದು ನಡೆದಿತ್ತಾ ಏನು, ಇಲ್ಲ ಅವ್ರು ಯಾರು ಬೇಕಾದವ್ರು ಡಾಕ್ಟರ್ಗಳು ಕಳಿಸಿಸ್ಬಿಟ್ಟು ಮಾಡಿಸಿದ್ರ, ಇಲ್ಲ ಸರ್ಕಾರನೇ ಮಾಡಿಸ್ತಾ, ಇದೆಲ್ಲ ಕೂಡ ನಮ್ಮ ಮಾಹಿತಿ, ಸಾರ್ವಜನಿಕರ ಮಾಹಿತಿ ಕೂಡ ಇದು ಅವಶ್ಯಕತೆ ಇದೆ. ಈ ರೀತಿ ಸರ್ಕಾರದ ಮೇಲೆ ಏನಾರು ಮಾಡಿದಂಥ ತಪ್ಪು, ಬ್ಯಾನರ್ ಹರಿಸೋಕ್ಕೆ ಪ್ರಯತ್ನ ಮಾಡಿದ ತಪ್ಪು ಅನ್ನೋದನ್ನ ಮುಚ್ಕೊಳ್ಳಿಕ್ಕೆ ಈ ರೀತಿ ಬಂದು ಸ್ಟೇಟ್ಮೆಂಟ್ ಪಾಪ ತಪ್ಪೇನಿಲ್ಲ. ಹೆಣ್ಮಕ್ಳು ಅವ್ರ ತಾಯಿಯಂದ್ರೆಲ್ಲರೂ ಕೂಡ ಗೋಳ ಹಾಕೊಂತಾರೆ. ಏನಂದೇಳಿ, ನಮ್ಮ ತಂದೆಯವ್ರನ್ನ ಉಣಿಕಿದ್ವಿ, ನಾವು ಉಣಿಕ್ತೀವಿ ಅಂದ್ರಿಗಿನ ಇದೇ ರವಿಕುಮಾರ್ ಏನು ಅಡಿಷನಲ್ SP ಸಾಬ್ರಿದ್ದಾರೆ, ಅವ್ರು ಬೆದರಿಸಿ ಸುಟ್ಟುಬಿಟ್ಟಾರ. ಏನು ಸಿಗಬಾರ್ದು ಅಂತೇಳಿ ನಾನು ಹೇಳ್ತೀನಿ. ಅವರಲ್ಲಿ ಕೇವಲ ಒಂದೇ ಬುಲೆಟ್ ಇಟ್ಟಿದ್ದ, ಇನ್ನು ಭಾಳಷ್ಟು ಬುಲೆಟ್ಗಳು ಅವ್ರ ದೇಹದಲ್ಲಿ ಹೋಗಿದಾವ. ಸುಟ್ಟು ಬಿಡಕ್ಕಂತ ಏನು ಅವ್ರ ತಂದೆಯವರೆಲ್ಲ ಕೂಡ ಅವ್ರ ಅಕ್ಕಂದರೆಲ್ಲ ಕೂಡ ಅವ್ರ ಕುಟುಂಬದ ಹೆಸರೆಲ್ಲ ಕೂಡ ಕೇಳ್ಕೊಂಡ್ರಂತ್ರಿ. ಪಾಪ ಅವ್ರ ತಂದೆಯವ್ರನ್ನ ಭೂಮಿಯಲ್ಲಿಟ್ಟು ದಾನ ಮಾಡ್ತಾರ. ಈ ಹುಡುಗನ ಪೊಲೀಸರು ರವಿಕುಮಾರ್ ಅವರು ಅವ್ರಿಗೆ ಹೇಳಿ ಬೆದರಿಸಿ, ಇಲ್ಲ ನನ್ನ ನೀವು ಸುಡಲೇಬೇಕಂದೇಳಿ ಸುಡ್ಸ್ಯಾರ.
ನಮ್ಮ ಪ್ರಕಾರ ನಾವು ಸತ್ರೆ ಮಣ್ಣಲ್ಲಿ ಉಣಿಕ್ತಾರ, ಕೆಲವು ಮಂದಿ ಸತ್ರೆ ಅವರು ಸುಟ್ಟಾಕ್ತಾರ. ಇವ್ರ ಸಂಪ್ರದಾಯ ಪ್ರಕಾರ, ಇವ್ರು ರೆಡ್ಡಿ ಸಂಪ್ರದಾಯ ಪ್ರಕಾರ, ಇವರು ಪಾಟ್ನಾಕ್ ರೆಡ್ಡಿ ಏನೋ ರೆಡ್ಡಿಸ್ ಇದಾರೆ. ಆ ರೆಡ್ಡಿಸ್ ಪ್ರಕಾರ ಅವರು ಸುಡಲ್ಲ, ಅವ್ರ ಭೂಮಿಯಲ್ಲಿ ಉಣಿಕ್ಕಿದೆ. ಅವ್ರ ಭೂಮಿಯಲ್ಲಿ ಉಣಿಕ್ತೆ, ಅವ್ರ ತಂದೆಯವ್ರ ಭೂಮಿಯಲ್ಲಿ ಉಣಿಕಿದ್ದಾರೆ. ರಾಜಶೇಖರನ್ನ ಸುಟ್ಟಿ ಹಾಕ್ಯಾರ ಪೊಲೀಸ್ ಫೋರ್ಸಿಂದ. ಅವ್ರಿಗೆ ಏನಂದ್ರೆ ಹೇಳಿದ್ರೆ ಧಮಕಿ, ನೋಡ್ರಿ ಇದೆಲ್ಲ ಆದರೆ ಸರಿ ಇರಲ್ಲ, ಅವ್ರು ನಾಳೆ ನಾಡ್ದ ಏನಾಗುತ್ತೆ ಅನ್ನಂಥದ್ದು ಅವ್ರ ತಂದೆ ತಾಯಿಯವರೇ ಬಂದು ಹೇಳಿ, ಅವ್ರ ತಾಯಿಯವರು ಅವ್ರ ಕುಟುಂಬ ಬಂದು ಹೇಳಿಕೆ ಕೊಡ್ತದೆ. ಅದರಲ್ಲ ಇಷ್ಟೊಂದು ಬೇಕಿತ್ತ ತಮಗೆಲ್ಲರಿಗೂ ಕೂಡ? ಯಾವ ಕಾರಣಕ್ಕಂದ್ರೆ ಮುಚ್ಚಾಕಬೇಕಂದ್ರೆ ಅಂದ್ರೆ ಅದ್ರೆ ಕೇವಲ ಒಂದೇ ಬುಲೆಟ್ ಹೋಗಿಲ್ಲ ಅಣ್ಣ, ಒಂದೇ ಬುಲೆಟ್ ಹೋಗಿಲ್ಲ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಈರಯ್ಯ ಹಿರೇಮಠ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಈರಯ್ಯ, ಇದೀಗ ಒಂದ್ ಕಡೆ HD ಕುಮಾರಸ್ವಾಮಿ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು, ಗಂಭೀರವಾಗಿ ಆರೋಪವನ್ನು ಮಾಡಿರೋದು. ಆ ಒಂದು ಆರೋಪಕ್ಕೆ DK ಶಿವಕುಮಾರ್ ಅವರು ಕೂಡ ಗರಂ ಆಗಿರೋದು. ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಹೇಳಿಕೆಗೆ ಈಗ ಶ್ರೀರಾಮುಲು ತಿರುಗೇಟನ್ನು ಕೊಟ್ಟು ಸ್ಫೋಟಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಶೇಖರ್ ಮೃತದೇಹವನ್ನ ಸಾಕ್ಷಿ ನಾಶ ಮಾಡೋದಕ್ಕೆ ಸುಟ್ಟು ಹಾಕಿದ್ದಾರೆ ಅಂತ. ಈ ಕೇಸ್ ಯಾವೆಲ್ಲ ತಿರುವನ್ನ ಪಡಿಬಹುದು ಅಂತ? ಖಂಡಿತ ಪ್ರವೀಣ್, ಏನಂತಂದರೆ ಬಳ್ಳಾರಿಯ ಬ್ಯಾನರ್ ವಿಚಾರಕ್ಕೆ ಶುರುವಾದಂಥ ಗಲಾಟೆ ಏನು ಒಂದು ಫೈರಿಂಗ್ ಆಗಿತ್ತು. ಈಗ ಸದ್ಯ ಏನಂತಂದರೆ ಇದು ಈಗಾಗಲೇ ಈ ಒಂದು ಬಳ್ಳಾರಿಯ ಫೈರಿಂಗ್ ವಿಚಾರಕ್ಕೆ DK ಅವರು ಕೂಡ ಇದರಲ್ಲಿ ಎಂಟ್ರಿ ಆಗಿದ್ದಾರೆ. ಏನು ಪೋಸ್ಟ್ ಮಾರ್ಟಮ್ ಮಾಡುವಂಥ ಒಂದು ವಿಚಾರದಲ್ಲಿ ಏನು ಕೇಂದ್ರ ಸಚಿವರಂಥ ಕುಮಾರಸ್ವಾಮಿ ಅವರು ಏನೋ ಒಂದು ಗಂಭೀರ ಆರೋಪವನ್ನು ಮಾಡಿದರು. 2 ಬಾರಿ ಪೋಸ್ಟ್ ಮಾರ್ಟಮನ್ನು ಮಾಡಿದರು ಅಂತೇಳಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಅವರು ಕೂಡ ಒಂದು ರಿಯಾಕ್ಟನ್ನು ಮಾಡಿದರು. ಅಂತಂದರೆ ಅದರಲ್ಲಿ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿರೋದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು DK ಶಿವಕುಮಾರ್ ಅವರು ಹೇಳ್ತಾರೆ. ಆದರೆ ಈ DK ಶಿವಕುಮಾರ್ ಅವರ ಮಾತಿಗೆ ಏನು ಮಾಜಿ ಸಚಿವ ಶ್ರೀರಾಮುಲು ಅವರು ಒಂದು ರೀತಿಯಾದಂಥ ಕೌಂಟರನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಏನು ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಏನಿದ್ದಾರೆ, ಇವರು ಅವರ ಸಂಪ್ರದಾಯದಂತೆ ಅವ್ರ ಮನೆಯಲ್ಲಿ ಯಾರನ್ನೂ ಕೂಡ ಏನು ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾದ್ರೆ ಶವವನ್ನು ಸುಡೋದಿಲ್ಲ, ಅದನ್ನು ಹೂಳ್ತಾರೆ. ಆದರೆ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿ ನಾಶ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದಲೇ ಈ ರಾಜಶೇಖರ್ ಅವರನ್ನು ಮೃತದೇಹವನ್ನು ಸುಡಲಾಗಿದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಏನಂತಂದರೆ ಪೋಸ್ಟ್ ಮಾರ್ಟಮ್ ಮಾಡುವಂಥ ಸಂದರ್ಭದಲ್ಲಿ ಏನು ಮೃತ ರಾಜಶೇಖರ್ ದೇಹದಲ್ಲಿ ಒಂದೇ ಒಂದು ಗುಂಡಿತ್ತು ಅನ್ನುವಂಥ ಮಾಹಿತಿಯನ್ನು ರಾಜ್ಯ ಸರ್ಕಾರ ಈಗಾಗಲೇ ಒಂದು ಬಹಿರಂಗವನ್ನು ಮಾಡ್ತಾ ಇದೆ. ಆದರೆ ಮಾಜಿ ಸಚಿವ ಶ್ರೀರಾಮುಲು ಅವರು ಅದರ ವಿರುದ್ಧವಾಗಿ ಈಗ ಮತ್ತೆ ಒಂದು ಬಾಂಬನ್ನು ಸಿಡಿಸಿದ್ದಾರೆ. ಅವರ ದೇಹದಲ್ಲಿ ಸುಮಾರು 4 ರಿಂದ 5 ಗುಂಡುಗಳು ಆ ಒಂದು ಮೃತದೇಹದಲ್ಲಿ ಪತ್ತೆಯಾಗಿದ್ದು, ಆದರೆ ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳು ಅದೆಲ್ಲವನ್ನು ಮುಚ್ಚಿಟ್ಟುಕೊಂಡು ಕೇವಲ ಸಾಕ್ಷಿ ನಾಶ ಮಾಡಲಿಕ್ಕೆ ಕೇವಲ ಒಂದೇ ಒಂದು ಗುಂಡಿತ್ತು ಅನ್ನುವಂಥದ್ದನ್ನು ಬಹಿರಂಗವನ್ನು ಪಡಿಸ್ತಾ ಇದ್ದಾರೆ. ಇಳಿದಿದ್ದು ಎಲ್ಲವನ್ನೂ ಕೂಡ ಸಾಕ್ಷಿ ನಾಶವನ್ನು ಮಾಡಿ ಈ ಒಂದು ಪ್ರಕರಣದ ದಿಕ್ಕನ್ನೇ ಬದಲಿ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಈಗಾಗಲೇ ಏನಂತಂದ್ರೆ ಏನು ಮಾಜಿ ಸಚಿವ ಶ್ರೀರಾಮುಲು. ಓಕೆ, ಥ್ಯಾಂಕ್ ಯು ಈರಯ್ಯ ತಮ್ಮೆಲ್ಲ